ಹೇಳಿ ಸರ್, ಇವತ್ತು ಏನಾಯ್ತು ಕೋರ್ಟ್ ಅಲ್ಲಿ ರಣವೀರ್ ಸಿಂಗ್? ರಣವೀರ್ ಸಿಂಗ್ ಕೇಸ್ ಬಂದು ಲಾಸ್ಟ್ ಹಿಯರಿಂಗ್ ಅಲ್ಲಿ ವಕೀಲರು ಬಂದು ಹೇಳಿದ್ರು, ಈ ತರ ಏನಂತ ಅಫಿಡವಿಟ್ ಹಾಕ್ತೀವಿ, ಅಫಿಡವಿಟ್ ಕ್ಷಮಾಪಣೆ ಕೇಳ್ತೀವಿ, ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಬಂದು ಏನೋ ಕ್ಷಮಾಪಣೆ ಕೇಳ್ತೀವಿ, ಅದು ಯಾವ ತಿಂಗಳಲ್ಲಿ ಬರ್ತೀವಿ ಏನೋ ಅಂತೆಲ್ಲ ಹೇಳಿದ್ರು. ಲಾಸ್ಟ್ ನಾವು ಆಯ್ತು ಕ್ಷಮಾಪಣೆ ಕೇಳ್ತಿದ್ದಾರೆ, ಓಕೆ ಓಕೆ ಒಪ್ಕೊಂಡಿದ್ದೆವು ನಾವು. ಬಟ್ ಆದರೆ ಇವತ್ತು ಅಫಿಡವಿಟ್ ಹಾಕಿದ್ದಾರೆ. ಇವತ್ತು ಅಫಿಡವಿಟ್ ಅಲ್ಲಿ ಪ್ಯಾರಾ ನಂಬರ್ 3 ಅಲ್ಲಿ ಏನ್ ಹಾಕಿದ್ದಾರೆ ಅಂತಂದ್ರೆ, ಏನು ಈ ಆಕ್ಟರ್ ರಣವೀರ್ ಸಿಂಗ್ ಬಂದು ಚಾಮುಂಡಿ ದೇವರನ್ನ ಫಿಮೇಲ್ ಗೋಸ್ಟ್ ಅಂತ ಹೇಳಿದಾಗ ಆಕ್ಟರ್ ರಿಷಬ್ ಶೆಟ್ಟಿನ ಬಂದು ತುಂಬಾ ಪ್ರಶಂಸೆ ಮಾಡಿ ಹೇಳಿರೋದು, ಎಲ್ಲರೂ ಚಪ್ಪಾಳೆ ತಟ್ಟಿದ್ರು ಅಂತ ಹೇಳಿದ್ರು. ಇಂಡೋರ್ ಅಲ್ಲಿ ಯಾವುದೇ ಆಕ್ಟರ್ ಮಾತಾಡಿದ್ರು ಚಪ್ಪಾಳೆ ತಟ್ತಾರೆ, ಎಲ್ಲರೂ ಚಪ್ಪಾಳೆ ತಟ್ತಾರೆ. ಕಲ್ ತಗೊಂಡು ಹೊಡಿತಾರ? ಚಪ್ಪಾಳೆ ತಟ್ಟಿದ್ರೆ ಕ್ಷಮಾಪಣೆ ಅಂದ್ರೆ ಕ್ಷಮಾಪಣೆ ಕೇಳಬೇಕು. ಚಾಮುಂಡಿ ಬೆಟ್ಟಿಗೆ ಯಾವಾಗ ಬರ್ತದೆ ಅದ್ರ ಮಾತ್ರ ಅಫಿಡವಿಟ್ ಅಲ್ಲಿ ಹಾಕ್ಬೇಕು. ಇವ್ರು ಹಾಕಿರೋ ಅಫಿಡವಿಟ್ ಅಲ್ಲಿ ಪ್ಯಾರಾ ನಂಬರ್ 3 ನೋಡಿದ್ರೆ ನಾನೇನೋ ತಪ್ಪು ಕಂಪ್ಲೇಂಟ್, ನಾನೇನೋ ತಪ್ಪಾಗಿರೋ ಕಂಪ್ಲೇಂಟ್ ಇವ್ರ ಮೇಲೆ ಕೊಟ್ಟಂಗಿದೆ. ಇದು ಬಂದು ಪನಿಷಬಲ್ ಅಫೆನ್ಸ್, 3 ವರ್ಷ ಪನಿಷ್ಮೆಂಟ್ ಇದೆ. ಅದರಾಗಿ ನಾವು ಹೇಳಿದ್ರು ಏನಂತ ಹೇಳಿ, ಇದು ಪ್ರಾಪರ್ ಅಫಿಡವಿಟ್ ಅಲ್ಲ, ಮತ್ತೆ ಯಾವ್ದು ನಾನು ಅದರಲ್ಲಿ ಏನೋ ಸ್ಪೆಸಿಫೈ ಮಾಡಿಲ್ಲ. ಸೊ ಇದು ಬಂದು ಅವ್ರೇನೋ ಸ್ವಲ್ಪ ಏನೋ ಮಾಡಿರೋದು ಕರೆಕ್ಟ್ ಅನ್ನೋ ರೀತಿಯಲ್ಲಿ ಅಫಿಡವಿಟ್ ಇದೆ. ಅದಕ್ಕಾಗಿ ಇವತ್ತು ನಾನು ಅದನ್ನ ಪ್ರಾಪರ್ ಅಫಿಡವಿಟ್ ಹಾಕ್ಬೇಕು ಅಂತ ಹೇಳಿ ಆರ್ಗ್ಯುಮೆಂಟ್ ಮಾಡಿ ಅದನ್ನ ಮುಂದೂಡಿಸಿದ್ವಿ. ಅವರನ್ನು ಒಪ್ಕೊಂಡಿದ್ದಾರೆ. ಏನು ನೆಕ್ಸ್ಟ್ ಏನು 23ಕ್ಕೆ ಮುಂದೂಡಿದೆ. 23ಕ್ಕೆ ಅಫಿಡವಿಟ್ ಹಾಕ್ತೀನಿ ಅಂತಾರೆ. ಇಲ್ಲ ಅಂದ್ರೆ ಟ್ರಯಲ್ ಮಾಡಕ್ಕೆ ಏನು ಕೋರ್ಟ್ಗೆ ಒಪ್ಪಿಸ್ತೀವಿ. ಬಂದ್ರಿ ಸರ್, ಕ್ಷಮಾಪಣೆ ಕೇಳಿಲ್ಲ ಅಂದ್ರೆ ಹೆಂಗಿರುತ್ತೆ? ಕ್ಷಮಾಪಣೆ ಕೇಳಲಿಲ್ಲ ಅಂದ್ರೆ ಟ್ರಯಲ್ ನಡೆಯುತ್ತೆ. ನಾವಂತೂ ಬಿಡೋ ಪ್ರಶ್ನೆನೇ ಇಲ್ಲ. ಬಿಡೋ 1 ಇಂಚು ಏನೋ ಐ ವಿಲ್ ನಾಟ್ ಬಡ್ಜ್, ಏನೋ ಈವನ್ ಅನ್ ಇಂಚ್ ಬಿಡೋ ಪ್ರಶ್ನೆನೇ ಇಲ್ಲ. ಅದರಲ್ಲಿ ಕ್ಷಮಾಪಣೆ ಕೇಳೋದಲ್ಲ. ಸಿ ದೇರ್ ಶುಡ್ ಬಿ ಜೆನ್ಯೂನ್ ರಿಮೋರ್ಸ್ ಇರಬೇಕು ಕ್ಷಮಾಪಣೆ ಅಫಿಡವಿಟ್ ಅಲ್ಲಿ. ಏನು ಅದು ನಿಮಗೆ ಪಶ್ಚಾತ್ತಾಪನೇ ಇಲ್ಲ, ಒಂದು ನಿಜವಾದ ಪಶ್ಚಾತ್ತಾಪನೇ ಇಲ್ಲ ಈ ಅಫಿಡವಿಟ್ ಪ್ಯಾರಾ ನಂಬರ್ 3 ಅಲ್ಲಿ. ಅದರಿಂದ ನಾವು ಅಬ್ಜೆಕ್ಷನ್ಸ್ ಹೇಳಿದೀವಿ, ಓರಲ್ ಅಬ್ಜೆಕ್ಷನ್ಸ್ ಮಾಡಿದೀವಿ. ಅದರಿಂದಾಗಿ ಇವತ್ತು ನಾವು ಬಂದಿಲ್ಲ. ಇದನ್ನ ಮುಂದೆ 23/4 ಮುಂದೂಡಿದೆ. 23/4 ಕ್ಷಮಾಪಣೆ ಅದು ಕರೆಕ್ಟ್ ಅಫಿಡವಿಟ್ ಹಾಕಿಲ್ಲ ಅಂದ್ರೆ ಟ್ರಯಲ್ ಮಾಡಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.